ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತೇನಪ್ಪಾ ಅಂದ್ರೆ ನಾನು ಆಲ್ಮೋಸ್ಟ್ ಆಲ್ ಒಂದು 4 ಇಯರ್ಸ್ ಬ್ಯಾಕೆ 3 ಇಯರ್ಸ್ ಬ್ಯಾಕೆ ನಾನು ನನ್ನ ಯೂಟ್ಯೂಬ್ ಚಾನಲ್‌ನ ಇದು ಮಾಡಿದೆ, ಅಂದ್ರೆ ಕ್ರಿಯೇಟ್ ಮಾಡಿದೆ. ಸೊ ಏನಕ್ಕಪ್ಪಾ ಅಂದ್ರೆ ಇದನ್ನ ಮಾಡೋಣ ಅಂತ ಲೈಕ್ ನನ್ಗೆ ಪಬ್‌ಜಿ ಹುಚ್ಚು ಜಾಸ್ತಿ ಇತ್ತಾಗ. ಸೊ ಅದಕ್ಕೆ ಪಬ್‌ಜಿ ಆಡೋಣ. ಸೊ ಲೈವ್ ಸ್ಟ್ರೀಮೇ ಮಾಡ್ಕೊಂಡು ಮಾಡೋಣ ಯಾಕಂದ್ರೆ ಜನ ಹಂಗೆ ಮಾಡ್ತಿದ್ರಲ್ಲ. ಸೊ ಅದಕ್ಕೆ ಆಕ್ಚುಲಿ ನಾನು ಎಸ್.ಎಂ.ಆರ್ ಗೇಮಿಂಗ್ ಅನ್ನೋದಿತ್ತು. ಆವಾಗ ಎಸ್.ಎಂ.ಆರ್ ಮತ್ತೆ ಇವರು ಯಾರದು ಡವರಾಜು. ಸೊ ಅವ್ರದ್ದೆಲ್ಲ ನೋಡಿ ನಾನು ನಾವು ಈ ಥರ ಯಾಕೆ ಮಾಡಬಾರ್ದು ಅಂತ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಆಗ ನನ್ನ ಹತ್ರ ಇದ್ದಿದ್ದು ರೆಡ್ಮಿ ನೋಟ್ 7 Pro ಇತ್ತು. ಬಟ್ ಅದ್ರಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಅಂತಾನೆ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತಾನೆ ನಾನು ಇದು ತಗೊಂಡಿದ್ದೆ. ಅದೇನೋ ಐಫೋನ್ 14 ಐಫೋನ್ 14 ಪ್ಲಸ್ ತಗೊಂಡಿದ್ದೆ. ಸೊ ಅದಾದ್ಮೇಲೆ ಸ್ಟಾರ್ಟ್ ಮಾಡಿದೆ, ಮಾಡಿಲ್ಲ ಅಂತಲ್ಲ. ಸ್ಟಾರ್ಟ್ ಮಾಡಿದೆ ಅಂದ್ರೆ ಪಿಸಿಯಲ್ಲಿ ಇರ್ಲಿಲ್ಲ. ಅದರಲ್ಲೇ ಫೋನಲ್ಲೇ ಮಾಡ್ಕೊಂಡು ಅದರಲ್ಲೇ ಮಾಡ್ತಿದ್ದೆ ಈ ಸ್ಟ್ರೀಮಿಂಗ್‌ನೆಲ್ಲ. ಸೊ ಆ ಒಂದು 6 ತಿಂಗಳು, 7 ತಿಂಗಳೇನೋ ಮಾಡಿದೆ. ಆದ್ರೆ ಕರೆಕ್ಟಾಗಿ ವರ್ಕೌಟ್ ಆಗ್ಲಿಲ್ಲ. ಸಬ್ಸ್ಕ್ರೈಬರ್ಸ್ ಆಗ್ತಿರ್ಲಿಲ್ಲ, ವಾಚಿಂಗ್ ಅವರ್ ಆಗ್ತಿರ್ಲಿಲ್ಲ. ಯಾರು ನೋಡ್ತಾ ಇರ್ಲಿಲ್ಲ ಬಿಡು, ಅದು ಬೇರೆ ವಿಷಯ. ಸೊ ಯಾಕಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾಗ ನಮ್ಮಂತವ್ರನ್ನ ಯಾರು ನೋಡ್ತಿರ್ಲಿಲ್ಲ ಆಗ. ಸೊ ಅದಾದ್ಮೇಲೆ ಏನ್ ಮಾಡಿದೆ, ಸುಮ್ನೆ ಆಗ್ಬಿಟ್ಟೆ, ನಾನು ಏನು ಮಾಡಕ್ ಹೋಗ್ಲಿಲ್ಲ. ಸೊ ಅದಾದಿದ್ದು 1 ವರ್ಷಕ್ಕೆ ನಾನು ಮತ್ತೆ ಇನ್‌ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡು ಲೈಕ್ ಇದರಲ್ಲಿ ಇವಾಗ ಆಗ್ತಾ ಇದೆಯಲ್ಲ ಇನ್‌ಸ್ಟಾಗ್ರಾಮಲ್ಲಿ, ಬೇಕಾದ್ರೆ ಹೋಗಿ ನೋಡು, ವಿಸಿಟ್ ಮಾಡ್ಬೋದು. ಇನ್‌ಸ್ಟಾಗ್ರಾಮಲ್ಲಿ ಬರೀ ಜಸ್ಟ್ ಅಲ್ಲಿ ಲಿರಿಕ್ಸ್‌ಗೆ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಮಾಡ್ತಿದ್ದೆ. ಯಾವ ಸಾಂಗ್ ಚೆನ್ನಾಗಿದೆಯೋ ಬಟ್ ಬರೀ ಒಂದು 30 ಟು 1 ಮಿನಿಟ್ ಒಳಗಡೆನೆ ವಿಡಿಯೋ ಸಾಂಗ್ಸ್‌ಗೆಲ್ಲ ಹಾಕಿ ಇದು ಮಾಡಿ ಎಡಿಟ್ ಮಾಡಿ ಬಿಡ್ತಿದ್ದೆ. ಸೊ ಅದರಲ್ಲಿ ಆದ್ರೂ ಇನ್‌ಸ್ಟಾಗ್ರಾಮ್‌ಗೆ ಬಂದು ಒಂದು ಆಲ್ಮೋಸ್ಟ್ 1.5 ವರ್ಷ ಆಯ್ತು. 1.5 ವರ್ಷದಿಂದ ಚೆನ್ನಾಗಿ ಬರ್ತಿದ್ರು, ಫಾಲೋವರ್ಸ್ ಬರ್ತಿತ್ತು, ಮತ್ತೆ ವ್ಯೂಸ್ ಚೆನ್ನಾಗಿ ಹೋಯ್ತಿತ್ತು. ಅದೇನಾಯ್ತು ಸಡನ್ ಆಗಿ ಒಂದು 7 ಮಂತ್ಸ್ ಬ್ಯಾಕಿಂದ ಅದರಲ್ಲೂ ಫುಲ್ ಡೌನ್ ಆಗೋದ್ರು. ಸೊ ಏನು ವ್ಯೂಸ್ ಹೋಗ್ತಿಲ್ಲ, ಫಾಲೋವರ್ಸ್ ಆಗ್ತಿಲ್ಲ. ವ್ಯೂಸೇ ಹೋಗ್ತಿಲ್ಲ ಅಂದ್ರೆ ಫಾಲೋವರ್ಸ್ ಬರಲ್ಲ ಅಂತ ಗೊತ್ತು. ಬಟ್ ಆದ್ರೂ ಅಟ್‌ಲೀಸ್ಟ್ ಇರೋ ಫಾಲೋವರ್ಸ್ ಆದ್ರೂ ಇರ್ತಾರೆ ಅನ್ಕೊಂಡ್ರೆ ಅದು ಇಲ್ಲ. ಸೊ ಅದನ್ನು ಫಾಲೋವರ್ಸ್ ಯಾಕೆ ಕಮ್ಮಿ ಆಗ್ತಾನೆ ಅವ್ರೆ. ಯಾಕಂತ ನನಗಂತೂ ಗೊತ್ತಿಲ್ಲ. ಬಟ್ ಅದಕ್ಕೆ ಮೇ ಬಿ ಯಾರಿಗೂ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ ಮೇ ಬಿ ನಮ್ಮ ವಿಡಿಯೋಸು. ಸೊ ಲೈಕ್ ಅಂದ್ರೆ ಇಷ್ಟೇ ಇದೆಲ್ಲ ಹಾಕ್ತಿವಲ್ಲ, ಪಾಯಿಂಟ್ ಎಲ್ಲ ಹಾಕಿ ಅದನ್ನ ಮಾಡಕ್ಕೆ ಆಲ್ಮೋಸ್ಟ್ 30 ಟು 1 ಅವರ್ ಮಾಡ್ಲೇಬೇಕು. ಕುತ್ಕೊಂಡು ಎಡಿಟ್ ಮಾಡಿ, ಸಾಂಗ್ ಸೆಲೆಕ್ಟ್ ಮಾಡಿ, ಅದರಲ್ಲಿ ಲಿರಿಕ್ಸ್ ಎಲ್ಲ ಹುಡುಕಿ ಚೆನ್ನಾಗಿರೋದು ಯಾವುದು ಅಂತ. ಸೊ ಅದನ್ನ ಮಾಡೋಷ್ಟಕ್ಕೆ ಟೈಮ್ ಆಗುತ್ತೆ. ಆಲ್ಮೋಸ್ಟ್ 1 1 1/2 ಅವರ್ ಕೂತ್ಕೊಂಡು ಮಾಡ್ತೀವಿ. ಬಟ್ ಆದ್ರೂ ವ್ಯೂಸ್ ಬರಲ್ಲ. ಸೊ ಒಂದೊಂದು ವಿಡಿಯೋಗೆ ಬರ್ತವೆ, ಒಂದೊಂದು ವಿಡಿಯೋಗೆ ಬರ್ತಿಲ್ಲ ರೀಸೆಂಟಾಗಿ. ಸ್ಟಾರ್ಟಿಂಗಲ್ಲಂತೂ ಚೆನ್ನಾಗಿ ಬಂದು, ಸ್ಟಾರ್ಟಿಂಗಲ್ಲಿ 1 ತಿಂಗಳು, 1.5 ತಿಂಗಳು ಚೆನ್ನಾಗಿ ಬರ್ಲಿಲ್ಲ. ಬಟ್ ಮತ್ತೆ ಫ್ರೆಂಡ್ ಹೇಳ್ದ, ಕಂಟಿನ್ಯೂಸ್ ಆಗಿ ಹಾಕ್ತಿದ್ರೆ ಬಂದೇ ಬರ್ತಾವೆ ಮಚ್ಚಿ, ಹಾಕು ಟ್ರೈ ಮಾಡು ಅಂದಿದ್ದ. ಅದೇ ಕಾರಣಕ್ಕೆ ನಾನು ಮಾಡಿ ಹಾಕ್ತಿದ್ದೆ, ಇಲ್ಲ ಅಂತಿಲ್ಲ. ಸೊ ಅವಾಗ ಬಂತು ಒಂದು 8 ತಿಂಗಳೇನೋ ಚೆನ್ನಾಗಿ ಬಂತು. ಆವಾಗ ಒಂದು 8,800 ಜನ ಏನೋ ಫಾಲೋವರ್ಸ್ ಬಂದ್ರು. ಸೊ ಮತ್ತೆ ಏನಾಯ್ತೋ ಗೊತ್ತಿಲ್ಲ. ಅದಾದ್ಮೇಲೆ ಒಂದು 7 ಮಂತ್ಸ್ ಆದ್ಮೇಲೆ, ಇವಾಗ 7 ಮಂತ್ಸ್ ಆಗಿದೆ, ಕರೆಕ್ಟಾಗಿ ಹೋಯ್ತಿಲ್ಲ. ಮತ್ತೆ ಸ್ಟಾರ್ಟಿಂಗ್ ಹೆಂಗೆ ಎಲ್ಲೋ ಹೋಯ್ತಿದ್ದೋ 1,000, 2,000 ವ್ಯೂಸ್ ಮಾತ್ರ ಹಂಗೆ ಬರ್ತಿದೆ. ಸೊ ಪರವಾಗಿಲ್ಲ ಬಿಡಿ, ಏನ್ ಮಾಡಕ್ಕಾಗಲ್ಲ. ಒಂದೊಂದು ವಿಡಿಯೋ ಚೆನ್ನಾಗಿ ಓಡ್ತಾ ಇದೆ, ಒಂದೊಂದು ವಿಡಿಯೋ ಹೋಗ್ತಿಲ್ಲ. ಸೊ ಅದಕ್ಕೆ ಬಿಟ್ಬಿಟ್ಟು ಇವಾಗ ಹೊಸದಾಗಿ ಇನ್ನೊಂದು ನಾರ್ಮಲ್ ಕುಕಿಂಗ್ ಚಾನಲ್ ತರ ಕುಕಿಂಗ್ ವಿಡಿಯೋಸ್ ಹಾಕ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಸೊ ಅದನ್ನ ಬಂದ್ಬಿಟ್ಟು ಇನ್ನೊಂದು ಅಕೌಂಟ್ ಅಲ್ಲಿ ಹಾಕೋಣ ಅಂತ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಪಿ ಪಿ ಎನ್ ಕ್ರಿಯೇಷನ್ 6 ಅಂತ. ಯಾರಾದ್ರೂ ನೋಡ್ತಿದ್ರೆ ಹೋಗಿ ಫಾಲೋ ಮಾಡ್ಕೊಳ್ಳಿ ನನ್ನ ಅಕೌಂಟ್‌ನ. ಇವಾಗ ಅದ್ರಲ್ಲಿ ಮಾಡ್ತಾ ಇದೀನಿ ವಿಡಿಯೋಸ್ ಎಲ್ಲ, ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇದೀನಿ. ಬಟ್ ಅದ್ರಲ್ಲೂ ವ್ಯೂಸ್ ಹೋಯ್ತಿಲ್ಲ. ಅದಕ್ಕೆ ಇವಾಗ 87 ಮೆಂಬರ್ಸ್ ಏನೋ ಫಾಲೋ ಮಾಡೋರೆ. ಆ ಅಷ್ಟೇ, ಜಾಸ್ತಿ ಏನಿಲ್ಲ. ಆಲ್ಮೋಸ್ಟ್ ಒಂದು 57, 58 ವಿಡಿಯೋಸ್ ಏನೋ ಪೋಸ್ಟ್ ಮಾಡಿದ್ದೀನಿ. ಸೊ ರೀಸೆಂಟ್ ಆಗಿ ಅದು ಒಂದು 2 ತಿಂಗಳಾಯ್ತು ಬಿಡಿ ಅದನ್ನು ಕ್ರಿಯೇಟ್ ಮಾಡಿ. ಯಾಕಂದ್ರೆ ಇದೆಲ್ಲ ಹೆಂಗೂ ಬರ್ತಿಲ್ಲ. ಸೊ ಇನ್ನೊಂದು ಕ್ರಿಯೇಟ್ ಮಾಡಿ ಈ ತರ ವ್ಲಾಗ್ಸ್ ತರ ಮಾಡೋಣ ಅಂದ್ಬಿಟ್ಟು ವ್ಲಾಗ್ಸ್ ಮಾಡ್ತಾ ಇದೀನಿ. ಪ್ಲಸ್ಸು ಮೋಟೋ ವ್ಲಾಗಿಂಗ್ ತರನು ಮಾಡೋಣ ಅನ್ಕೊಂಡು ಅದನ್ನು ಮಾಡ್ತಾ ಇದೀನಿ. ಸೊ ಅದ್ರ ವಿಡಿಯೋಸ್ 2 ವಿಡಿಯೋಸ್ ಹಾಕ್ತಾ ಇದೀನಿ, 2 ತರದ್ದು. ಸೊ ಇವಾಗ ಅದ್ರಲ್ಲಿ ಯಾರಾದ್ರೂ ಇದನ್ನ ನೋಡಿ ಯಾರಾದ್ರೂ ನೋಡ್ತಿದ್ರೆ ಪ್ರಿಯನ್ ಕ್ರಿಯೇಷನ್ ಅಂತ 6 ಅಂತ ಇರುತ್ತೆ, ಹೋಗಿ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಹಂಗೆ ಸಪೋರ್ಟ್ ಕೊಡಿ ಗೈಸ್. ಇವಾಗ ಏನಾಯ್ತು ಅಂದ್ರೆ ಸಡನ್ ಆಗಿ ಅವನವನು ಯೂಟ್ಯೂಬಲ್ಲಿ ನಂದು ಆಲ್ಮೋಸ್ಟ್ ಒಂದು 4K ಸಬ್ಸ್ಕ್ರೈಬರ್ಸ್ ಅವ್ರೆ. ಆದ್ರೆ ನೆಕ್ಸ್ಟ್ ಮಂತ್ ಇಂದ ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದೆ. ಏನಂದ್ರೆ ಇದು ಪಬ್ಜಿಯಲ್ಲಿ ವರ್ಕೌಟ್ ಆಗ್ಲಿಲ್ಲ ಅಂದ್ಬಿಟ್ಟು ಇದ್ರಲ್ಲಿ ಸ್ಟಾರ್ಟ್ ಮಾಡಿದೆ. ಏನು ಕುಕಿಂಗ್ ವ್ಲಾಗ್ಸ್ ಮಾಡೋಣ. ನನಗೆ ಸ್ವಲ್ಪ ಕುಕಿಂಗ್ ಅಲ್ಲಿ ಇಷ್ಟ ಆಯ್ತು, ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೆ ಸೊ ಕುಕಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅದ್ರಲ್ಲಿ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋಣ ಅಂತ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೆ. 1,000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಬಿಡೋಣ, ಮತ್ತೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡ್ಕೋಬಹುದು ಅಂತ ಸ್ಟಾರ್ಟ್ ಮಾಡಿದೆ. ಸೊ ಅದು ಸೇಮ್ ಇನ್‌ಸ್ಟಾಗ್ರಾಮ್ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಅದನ್ನು ಅವಾಗಲೇ ಸ್ಟಾರ್ಟ್ ಮಾಡಿದ್ದು. ಯಾವುದು ಇದನ್ನ ವಿಡಿಯೋಗೆ ಯೂಟ್ಯೂಬ್ ಹೆಂಗೋ ಕ್ರಿಯೇಟ್ ಮಾಡಿದ್ನಲ್ಲ, ಸೊ ಅದರಲ್ಲೇ ಹಾಕ್ತಿದ್ದೆ. ಇನ್‌ಸ್ಟಾಗ್ರಾಮ್‌ಗೂ ಹಾಕ್ತಿದ್ದೆ, ಅದರಲ್ಲಿ ಯೂಟ್ಯೂಬಲ್ಲಿ ಹಾಕ್ತಿದ್ದೆ ಶಾರ್ಟ್ಸ್‌ಗೆ. ಸೊ ಶಾರ್ಟ್ಸ್ ಅಲ್ಲಂತೂ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಬಂದ್ರು, ಇಲ್ಲ ಅಂತಿಲ್ಲ ಪಾಪ.
ಸಬ್ಸ್ಕ್ರೈಬ್ ಅಂದ್ರು ಒಂದು 4,000 ಸಬ್ಸ್ಕ್ರೈಬರ್ ಆಗವ್ರೆ ಈಗಲೂ. 1.5 ವರ್ಷದಿಂದ ಮಾಡ್ತಾ ಇದ್ನಲ್ಲ, ಸೊ ಅದಕ್ಕೆ 4,000 ಸಬ್ಸ್ಕ್ರೈಬರ್ಸ್ ಆಗವ್ರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. 4,000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೇಕು, ಇಲ್ಲ 10 ಮಿಲಿಯನ್ ವ್ಯೂಸ್, ಶಾರ್ಟ್ ವ್ಯೂಸ್ ಆದ್ರೂ ಹೋಗ್ಬೇಕು. 10 ಮಿಲಿಯನ್ ವ್ಯೂಸ್ ಶಾರ್ಟ್ ವ್ಯೂಸ್ ಅಂತೂ ಹೋಗೋ ಡೌಟು. ಸೊ ಅದರಿಂದ ನಾನೇನು ಮಾಡಿದೆ, ಇವಾಗ ಇದು ಅಟ್ಲೀಸ್ಟ್ ವಾಚ್ ಅವರ್ ಆದ್ರೂ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 1 ತಿಂಗಳಿಂದ ವಿಡಿಯೋಸ್ ಹಾಕ್ತಾ ಇದ್ದೀನಿ, ನಾರ್ಮಲ್ ಕುಕಿಂಗ್ ವಿಡಿಯೋಸು. ಅದಂತೂ ಹೋಯ್ತಾನೆ ಇಲ್ಲ ಬಿಡಿ, 200 ಮೇಲೆ ದಾಟ್ತಾನೆ ಇಲ್ಲ ವ್ಯೂಸು. ಸೊ ನಾನು ಡೈಲಿ ಪೋಸ್ಟ್ ಮಾಡ್ತೀನಿ, ಒಂದು 100, 200 ಅಷ್ಟೇ, ಅದ್ರ ಮೇಲೆ ಹೋಯ್ತಾನೆ ಇಲ್ಲ. ಯಾಕಂತ ಗೊತ್ತಿಲ್ಲ, ಮೇ ಬಿ ಯಾರಿಗೂ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ ನನ್ನ ಕುಕಿಂಗ್ ವಿಡಿಯೋಸು. ಸೊ ಅದಕ್ಕೆ ಅನ್ಸುತ್ತೆ. ಇವಾಗ ಬಿಡಿ, ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಮತ್ತೆ ವಾಚ್ ಮಾಡಿ ಗೈಸ್. ಹೆಂಗೈತೆ ಅಂತ ಒಂದು ಕಾಮೆಂಟ್ ಮಾಡಿದ್ರೆ ತಾನು ನಮಗೂ ನೆಕ್ಸ್ಟು ಏನು ಚೇಂಜ್ ಮಾಡ್ಕೋಬೇಕು, ಏನು ಚೇಂಜ್ ಮಾಡ್ಕೋಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಗೊತ್ತಾಗೋದು. ಸೊ ಅದೇ ಇವಾಗ ಏನು ಮಾಡೋದಿದ್ನ ಅಂದರೆ ವೀಡಿಯೋಸ್ ನಾರ್ಮಲ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋಣ ಅಂತ ಮಾಡ್ತಿದ್ದೆ. ಬಟ್ ಇವಾಗ ಟ್ವಿಸ್ಟ್ ಏನಂದರೆ, ಈಗ ಯೂಟ್ಯೂಬ್ ಅವರು ಸಡನ್ ಆಗಿ ಪಾಲಿಸಿನ ಚೇಂಜ್ ಮಾಡ್ತವ್ರಂತೆ. ಅದಂಗೆ ಫಸ್ಟು 1000 ವಾಚ್ ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಮಾನಿಟೈಸೇಷನ್ಗೆ ಇದಾಗಕ್ಕೆ, ಎಲಿಜಿಬಲ್ ಆಗಕ್ಕೆ. ಮತ್ತೆ 20 ಮಿಲಿಯನ್ ಇಲ್ಲ 90 ಡೇಸಲ್ಲಿ 20 ಮಿಲಿಯನ್ ವ್ಯೂಸ್, 10 ಮಿಲಿಯನ್ ವ್ಯೂಸ್ ಆದರೂ ಆಗಿರಬೇಕು ಶಾರ್ಟ್ ವಿಡಿಯೋಸು. ಹಂಗಿತ್ತು. ಇವಾಗ ಹಂಗೆ ಚೇಂಜ್ ಮಾಡ್ತವ್ರಂತೆ ಪಾಲಿಸಿನ. 1 ಇಯರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 8000 ಅವರ್ಸು ಇದಾಗಬೇಕು, ವಾಚ್ ಅವರ್ ಆಗಬೇಕು. ಇಲ್ಲ ಅಂದರೆ 20 ಮಿಲಿಯನ್ ಶಾರ್ಟ್ ವಿಡಿಯೋಸ್ ಆಗಬೇಕಂತೆ. ನಾವು ನೇನು ಗಾಂಡು ನಸೀಬ್ ನೋಡ್ರಿ ನಮ್ದು. ನಾನು ಸ್ಟಾರ್ಟ್ ಮಾಡಿದಾಗ ಈ ಥರ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಾದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾವನೆ. 4000 ವಾಚ್ ಅವರ್ಸೇ ಕಂಪ್ಲೀಟ್ ಮಾಡೋಕ್ಕಾಯ್ತಿಲ್ಲ ನನ್ನ ಕೈಯಾಗ. ಅಂಥದ್ದು ಎತ್ಕೊಂಡೋಗಿ 8000 ವಾಚ್ ಅವರ್ಸ್ ಎಲ್ಲಿಂದ ಕಂಪ್ಲೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದರಿಂದನೇ ಜಸ್ಟ್ ನಾರ್ಮಲ್ ಆಗಿ ನನಗಂತೂ ತಲೆ ಕೆಟ್ಟೋಗಿದೆ. ನಿಜವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಗ, ಯಪ್ಪ ಸುಮ್ಮನೆ ಎಷ್ಟೊಂದು ಕಷ್ಟ ಗುರು ಅಂತ. ಸೊ ಸ್ಟಾರ್ಟಿಂಗ್ ಮಾಡಿದವ್ರಿಗೆ, ಅವ್ರಿಗೆ ಯಾರಿಗೆಲ್ಲ ಬೆಳೆಸಿದಾರಲ್ಲ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ, ನಿಜವಾಗ್ಲೂ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೋ ಅಂತ ಈಗ ಗೊತ್ತಾಗ್ತಿದೆ. ನಾವು ನೋಡ್ತಿದ್ದಾಗ ಜಸ್ಟ್ ಏನೋ ಒಂದು 30 ಸೆಕೆಂಡ್ಸ್ ಒಂದು 10 ಮಿನಿಟ್ಸ್ ವೀಡಿಯೋ ಅಷ್ಟೇ ತಾನೇ, ಆರಾಮಾಗಿ ಮಾಡಿ ಬಿಸಾಕ್ಬೋದು, ಏನೋ ಒಂದು ಮಾಡ್ಬೋದು ಅನ್ಕೊಂಡಿದ್ದೆ. ಬಟ್ ಇದಂತೂ ತುಂಬ ಕಷ್ಟ ಆಗ್ತಿದೆ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯೋದಂತೂ. ಸೊ ಸುಮ್ಮನೆ ಅಂತೂ ಕೀಳಾಗಿ ನೋಡ್ಬಾರ್ದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರೋ ಕಂಟೆಂಟ್ ಅವ್ರನ್ನ. ಸೊ ಕೆಲವರು ಸಕ್ಕತ್ತಾಗಿ ಮಾಡ್ತಾರೆ, ಕೆಲವು ಕ್ರಿಂಜಿ ಕಂಟೆಂಟರ್ಸ್ ಇರ್ತಾರೆ. ಬಟ್ ಈ ಕೆಲವ್ರಂತೂ ಸಕ್ಕತ್ತಾಗಿ ಕಷ್ಟಪಡ್ತಿರ್ತಾರೆ ಪಾಪ, ಅವ್ರಿಗಂತೂ ಹ್ಯಾಂಡ್ಸ್ ಅಪ್ ಹೇಳ್ಬೇಕು ನಿಜವಾಗ್ಲೂ. ಸೊ ಇವಾಗ ನಾನು ಮಾತಾಡೋಕ್ಕೆ ಕಾರಣ ಜಸ್ಟು ಇದೇ ಥರ ಮೋಟೋ ವ್ಲಾಗಿಂಗ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಯಾವ ಥರ ಮಾತಾಡ್ಬೋದು ಅಂತ ಒಂದು ನನ್ನ ಜರ್ನಿ ಹೇಳೋಕ್ಕೆ ಇಷ್ಟಪಟ್ಟೆ ಫಸ್ಟ್ ವೀಡಿಯೋದಲ್ಲಿ, ಮೋಟೋ ವ್ಲಾಗಿಂಗಲ್ಲಿ. ಸೊ ಇದು ನಾನು ಆಲ್ಮೋಸ್ಟ್ ಒಂದು 1.5 ವರ್ಷದಿಂದ ಕಷ್ಟಪಟ್ಟು ಮಾಡಿರೋ ಜರ್ನಿ. ಇಷ್ಟ ಆದರೆ ನಾನು ಹೆಂಗೆ ಮಾತಾಡಿದೆ ಅಂತ ಒಂದು ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೊಳೋದಿದ್ರೆ ದಯವಿಟ್ಟು ಹೇಳಿ, ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಚೇಂಜಸ್ ಮಾಡ್ಕೊತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟು ದಿನ ಮಿನಿ ವ್ಲಾಗ್ ಅಂತ ಹಾಕ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಇವಾಗ ಮೇಯ್ನ್ ವ್ಲಾಗೇ ಹಾಕಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮೇಯ್ನ್ ಸಪೋರ್ಟ್ ಕೊಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.